ಎದೆಯ ಮೇಲೆ ಪ್ರಿಯಕರನ ಹೆಸರು ಹಚ್ಚ ತಂದಿಟ್ಟ ಅವಾಂತರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಹಿಂದೆ ಶಾಲೆ ಅಥವಾ ಕಾಲೇಜ್ಗಳಲ್ಲಿ ಈ ಕಂಪಾಕ್ಸ್ ಬಾಕ್ಸ್ನಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ತಾನು ಪ್ರೀತಿಸುವ ಹುಡುಗ ಹುಡುಗಿಯ ಫೋಟೋಗಳನ್ನ ಇಟ್ಕೊಳ್ಳೋದು, ಅಥವಾ ನೋಟ್ಬುಕ್ಕಿನ ಲಾಸ್ಟ್ ಪೇಜ್ನಲ್ಲಿ ದಿಲ್ ಬಿಡಿಸಿ ಫಸ್ಟ್ ಲೆಟರ್, ಸೆಕೆಂಡ್ ಲೆಟರ್, ಅಥವಾ ಹುಡುಗನ ಫಸ್ಟ್ ಲೆಟರ್, ಹುಡುಗಿಯ ಫಸ್ಟ್ ಲೆಟರ್ನ ಅದರಲ್ಲಿ ಬರೆಯೋದು, ಅಥವಾ ಹುಡುಗ ಹುಡುಗಿಯ ಹೆಸರು ಗೋಡೆಯ ಮೇಲೆ ಬರೆಯೋದು, ಅಥವಾ ಲವ್ ಲೆಟರ್ಗಳನ್ನು ಬರೆಯೋದು, ಪ್ರಿಯಕರನ ಹೆಸರುಗಳನ್ನು ಅಚ್ಚು ಹಾಕಿಸ್ಕೊಳ್ಳೋದು ಕೈ ಮೇಲೆ. ಇದೆಲ್ಲ ಕೂಡ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ವಿ ಅಲ್ವಾ. ಆ ದಿನಗಳಲ್ಲಿ ಏನಂತ ಹೇಳಿದ್ರೆ, ಒಂದೇನೋ ಆಕರ್ಷಣೆಯಾಗಿ ಅವರ ಹೆಸರುಗಳನ್ನು ಭಾವನಾತ್ಮಕವಾಗಿ ತಮ್ಮ ನೋಟ್ಬುಕ್ಗಳಲ್ಲಿ ಬರಿತಾ ಇದ್ರು, ಕಂಪಾಸ್ ಬಾಕ್ಸ್ನಲ್ಲಿ ಫೋಟೋ ಇಟ್ಕೊಳ್ತಾ ಇದ್ರು, ಯಾರಿಗೂ ಕೂಡ ಗೊತ್ತಾಗದಂತೆ ಅವರು ಬಚ್ಚಿಟ್ಕೊಳ್ತಾ ಇದ್ರು. ಕೆಲವರು ಇನ್ನೂ ಮುಂದುವರೆದು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಹುಡುಗರು ಹುಡುಗಿಯ ಹೆಸರನ್ನ ಎದೆಯ ಮೇಲೆ ಅಚ್ಚು ಹಾಕಿಸ್ಕೊಳ್ತಾ ಇದ್ರು. ಎಷ್ಟೋ ಕಡೆಗಳಲ್ಲಿ ಅಚ್ಚು ಹಾಕಿಸ್ಕೊಳ್ಳುವವರು ತಮಗೆ ಆತ್ಮೀಯರು ಯಾರು, ತಮಗೆ ಪ್ರೀತಿ ಪಾತ್ರ ಯಾರಿರ್ತಾರೆ ಅವರ ಹೆಸರುಗಳನ್ನ ಅಚ್ಚು ಹಾಕಿಸ್ಕೊಳ್ಳುವಂಥದ್ದು ಇವತ್ತಿಗೂ ಕೂಡ ನಾವು ಅಲ್ಲಿ ಇಲ್ಲಿ ನೋಡ್ತಾನೆ ಇದ್ದೀವಿ. ಆದರೆ ಈ ಹಚ್ಚೆ ಒಂದು ಹುಡುಗಿಯ ಅಥವಾ ಒಂದು ಮದುವೆ ಆದಂತಹ ಹೆಣ್ಣಿನ ಜೀವ ತೆಗೆಯುವಷ್ಟರ ಮಟ್ಟಿಗೆ ಇವತ್ತು ಬಂದಿದೆ. ಹೌದು, ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಜೋಡಿ ಮದುವೆ ಆಗತ್ತೆ. ಇಬ್ರು ಕೂಡ ರಿಲೇಷನ್ ಅಂದ್ರೆ ಒಂದೇ ಮನೆಯ ಸಂಬಂಧದಲ್ಲಿ ಇರ್ತಾರೆ. ಹಾಗಾಗಿ ಆ ಸಂಬಂಧಿಕರ ಮನೆಯ ಹುಡುಗಿಯನ್ನೇ ಕಾಡಿಬೇಡಿ ಶಿವಕುಮಾರ್ ಎಂಬಾತ ಆಕೆನ ಮದುವೆ ಆಗ್ತಾನೆ. ಆಕೆ ಹೆಸರು ಪ್ರೇಮ ಅಂತ ಹೇಳಿ. ಮದುವೆ ಆದ ನಂತರ ಚೆನ್ನಾಗೆ ಫೋಟೋ ಶೂಟ್ ಮಾಡಿಸ್ಕೊಳ್ತಾರೆ, ಎಲ್ಲ ಗ್ರ್ಯಾಂಡ್ ಆಗಿ ನಗ್ನಗ್ತಾ ಮದುವೆ ಆಗ್ತಾರೆ. ಅದಾದ ಮೇಲೆ ಇನ್ನೇನು ಮೊದಲ ರಾತ್ರಿಗೆ ಹೋಗ್ತಾರೆ. ಆಗ ಆ ಗಂಡನಿಗೆ ಶಾಕ್ ಆಗುತ್ತೆ. ಏನಂತ ಹೇಳಿದ್ರೆ, ಆ ಹುಡುಗಿಯ ಎದೆಯ ಮೇಲೆ ಯಾವುದೋ ಒಂದು ಹುಡುಗನ ಹೆಸರು ಇರುತ್ತೆ. ಆಗ ಗಂಡ ಕೇಳ್ತಾನೆ, ಯಾರ ಹೆಸರು ಇದು ಅಂತ ಹೇಳಿ. ಮೋಸ್ಟ್ಲಿ ಅವನಿಗೂ ಮೊದಲು ಆಕೆಯ ಹಳೆಯ ಕಥೆ ಬಗ್ಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಆದರೆ ಏನು ಹೆಸರು ಇಲ್ಲಿ ಹಾಕ್ಸ್ಕೊಂಡಿದೆಯಲ್ಲ ಯಾಕೆ ಅಂತೇಳಿ. ಹೆಸರು ಹೇಮಂತ್ ಅಂತ ಹೇಳಿ ಆಕೆಯ ಎದೆಯ ಮೇಲೆ ಇರುತ್ತೆ. ಆಗ ಆಕೆ ಏನು ಹೇಳ್ತಾಳೆ, ಇಲ್ಲ ಅದು ಯಾರ ಹೆಸರು ಅಂತ ಕೇಳಿದಾಗ ಬೆಸ್ಟ್ ಫ್ರೆಂಡ್ ಹೆಸರು ಅಂತ ಆಕೆ ಹೇಳ್ತಾಳೆ ಬಚಾವಾಗೋಕೆ. ಬೆಸ್ಟ್ ಫ್ರೆಂಡ್ ಹೆಸರನ್ನು ಯಾರಾದರೂ ಎದೆ ಮೇಲೆ ಹಾಕಿಸ್ಕೊಳ್ತಾರಾ ಅಂತ ಹೇಳಿ ಅವ್ನು ಜಗಳ ತೆಗಿತಾನೆ. ಅಲ್ಲಿಂದಾನೇ ಮೊದಲ ರಾತ್ರಿಯಿಂದಾನೇ ಈ ಕಲಹ ಆರಂಭ ಆಗಿ ಸುಮಾರು 9 ತಿಂಗಳ ಕಾಲ ಹಾಗೂ ಹೀಗೂ ಜಗಳ ನಡೀತಾನೆ ಇರುತ್ತೆ. ಅವನು ಅನುಮಾನ ಪಡ್ತಾನೆ ಇರ್ತಾನೆ. ಅವಳ ಫೋನ್ಗಳನ್ನು ಕೂಡ ಚೆಕ್ ಮಾಡಿಸ್ತಾ ಇರ್ತಾನೆ, ಯಾವಾಗ ಏನಾದರೂ ಮಾತಾಡ್ತಾ ಇದ್ದಾಳೆ, ಚಾಟ್ ಮಾಡ್ತಾ ಇದ್ದಾಳೆ ಅಂತೇಳಿ. ಹೀಗೆ ನಿತ್ಯವಾಗಿ ಅವನು ಕಿರಿಕಿರಿ ಮಾಡ್ತಾನೆ ಇರ್ತಾನೆ. ಒಟ್ಟು 9 ರಿಂದ 11 ತಿಂಗಳು ಆದ ನಂತರ ಬಂದು ಒಂದು 9 ತಿಂಗಳು ಕಳೀತಾ ಆದ್ಮೇಲೆ ಅವಳು ಇವನ ಕಿರಿಕಿರಿ ಸಾಕಾಗಿ ಅವಳು ಕೊನೆಗೆ ನೇನನ್ನ ಹಾಕಿಕೊಂಡು ಆತ್ಮಹತ್ಯೆನ ಮಾಡ್ಕೋತಾಳೆ. ಒಂದು ಹಚ್ಚೆ ಎಷ್ಟೊಂದು ಅವಾಂತರವನ್ನ ತಂದಿರ್ತು ಅಲ್ವಾ. ಅದಕ್ಕೆ ಹೇಳೋದು ಯುವತಿಯರೇ, ನೀವೇನಾದ್ರೂ ಒಂದು ಹದಿಹರಿಯದಲ್ಲಿ ಏನಾದರೂ ಪ್ರೀತಿ ಪ್ರೇಮ, ಸಾಮಾನ್ಯವಾಗಿಯೇ ಬಹುತೇಕ ಜನರಿಗೆ ಯಾರೋ ಮೇಲೆ ಆಕರ್ಷಣೆ ಆಗಿರುತ್ತೆ, ಯಾರೋ ಲವ್ವರ್ಗಳು ಇದ್ದೇ ಇರ್ತಾರೆ, ಹುಡುಗನಿಗೂ ಇರ್ತಾರೆ ಹುಡುಗಿಗೂ ಇರ್ತಾರೆ. ಆವಾಗ ಹಚ್ಕೊಂಡಿರ್ತಾರೆ. ಅದಾದ ನಂತರ ಅವ್ರದ್ದೇನೋ ಬ್ರೇಕಪ್ ಆಗಿರುತ್ತೆ. ಬ್ರೇಕಪ್ ಆದ್ಮೇಲೆ ಅವಳು ಇನ್ನೊಬ್ಬನನ್ನ ಮದುವೆ ಆಗ್ತಾಳೆ, ಇವನು ಇನ್ನೊಬ್ಬ ಆಕೆಯನ್ನ ಮದುವೆ ಆಗ್ತಾನೆ. ಇದು ಸಾಮಾನ್ಯವಾಗಿ ಎಲ್ಲ ಕಡೆ ನಡೆಯುತ್ತೆ. ಸ್ವಲ್ಪ ಎಚ್ಚರ ಇರಲಿ. ಕೇವಲ ಹಚ್ಚೆ ಅಷ್ಟೇ ಅಲ್ಲ, ಹಚ್ಚೆ ಒಂದ್ಸಲ ಹಾಕಿಸ್ಕೊಂಡ್ರೆ ಅದು ಹೋಗೋದಿಲ್ಲ. ಏನು ಟ್ಯಾಟುಗಳನ್ನೆಲ್ಲ ಈಗ ರಿಮೂವ್ ಮಾಡ್ಬೋದು, ಬಟ್ ಇದು ಮೊದಲೇನು ಮಾಡ್ತಾ ಇದ್ರಲ್ವ ಹಚ್ಚೆ, ಆ ರೀತಿಯಾದಂಥ ಹಚ್ಚೆಗಳು ಹೋಗೋದಿಲ್ಲ. ಹಾಗಾಗಿ ಹಚ್ಚೆ ಹಾಕಿಸ್ಕೊಳ್ಳೋದು, ಅಥವಾ ನಿಮ್ಮ ಪ್ರಿಯಕರ ಅಥವಾ ಪ್ರಿಯತಮೆಯ ಫೋಟೋಗಳನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮೊಬೈಲ್ಗಳನ್ನ ಇಟ್ಕೊಳ್ಳೋದು, ಚಾಟ್ಗಳನ್ನು ಸೇವ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ದಯವಿಟ್ಟು ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಅದು ಮುಂದೆ ನಿಮ್ಮ ಭವಿಷ್ಯಕ್ಕೆ ಮಾರಕ ಆಗತ್ತೆ. ಆದಷ್ಟು ಖಾಸಗಿತನ ಅಂತ ಏನಿದೆಯಲ್ವ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನ ಪಡಿ. ಸಾಮಾನ್ಯ ಪ್ರೀತಿ ಆಗೋದು ಸಾಮಾನ್ಯ, ನಿಮ್ಮನ್ನ ಹದಿಹರೆಯದ ವಯಸ್ಸಲ್ಲಿ ಏನೇನೋ ನಡೆಯೋದು ಸಾಮಾನ್ಯ, ಆದರೆ ಅದು ಮುಂದಿನ ಜೀವನಕ್ಕೆ ಮಾರಕ ಆಗಬಾರ್ದು. ಹಾಗಾಗಿ ಯುವತಿಯರ ಬಗ್ಗೆ ಇದರ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ಇದನ್ನ ಒಂದು ಹೇಳುವ ಪ್ರಯತ್ನ ನಮ್ದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾರೆ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ. ಪಿಯುಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ ಪಿಯು ಕಾಲೇಜ್. ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. ಐಐಟಿಎನ್, ಎನ್ಐಟಿಯ ಬೋಧಕರು, ಜೆಡಬ್ಲ್ಇ ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ. ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ ಜೆಡಬ್ಲ್ಇ ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ ಪಿಯು ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.